ವೀಕ್ಷಕರೇ, ಸಂಗೀತ ಅವ್ರು ಲೈಟಿಂಗ್ ಮಾಡ್ತಾ ಇದಾರೆ, ನಾನು ಈಗ ಕೂತಿದ್ದೀವಿ. ಅವ್ನು ಏನು ಲೈಟ್ ಬೆಳಗಿದ್ದಾರೆ, ನಾನು ಕರೆಕ್ಷನ್ ಹಂಗೆ ಲೈಟ್ ಮಾಡ್ತಿದ್ದಾರೆ. ಇರ್ಲಿ, ನಾಯಕಿಗೆ ನಾಯಕ ನಾನ್ ಸರ್. ಈಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರ ಸಾರ್ವಕಾಲಿಕ ಬಾಮೈದ ಜಯ ವೆಂಕಟರಮಣ ದಿಗಂತ ಅವರಿಗೆ ಕಾರ್ಯಕ್ರಮ ಸ್ವಾಗತ. ಇದು ಮಾರಿಗೋಲ್ಡ್ ಏಪ್ರಿಲ್ 5 ರಿಲೀಸ್ ಆಗ್ತಿದೆ, ತಮ್ಗೆ ಗೊತ್ತು ಸೋದರ ಮಾವ. ಹೆಂಗ್ ಗೊತ್ತು? ನಾನು ಈಗ ಮಗನೇ ನನ್ಗೊಂದು ಡೌಟ್, ಬೆಳಿಗ್ಗೆ ಎತ್ತು ಯಾವ ಗಾಡಿ ಬಂದ್ರೆ ಕಟ್ಕೊಂಡು ಹೋಗ್ತೀಯ ಅಂತ ಪಿಕ್ಚರ್. ಅದು ಆಗಿದೆ. ಒಂದ್ಸತಿ ನಾನು ಮೂರ್ ಪಿಕ್ಚರ್ಗೆ ಒಂದೇ ಡೇಟ್ ಕೊಟ್ಟಿದ್ದೆ. ಫಸ್ಟ್ ಯಾವ ಗಾಡಿ ಬಂತು ಅದು ಹತ್ಕೊಂಡು ಹೋಗಿದ್ದೆ. ಯಾರು ಹೊಡೆದಿಲ್ವ ಇದುವರೆಗೂ? ಇಲ್ಲ, ಅದನ್ನ ಬಂದಿತ್ತು ಅಲ್ಲಿ ಆ ಸ್ಟೇಜ್ ತನಕ ಬಂದಿತ್ತು. ಈಗ ಎತ್ತ ಹಾಕೊಂಡು ಹೋಗಿ ಸಿನಿಮಾ ಮಾಡ್ಸೋದು ಅಂತ ಆಗಿತ್ತು ಅವ್ರ ಕೈಲಿ. ಹೋಗಮ್ಮ, ಒಂದ್ ದಿವಸ ಮಾಡ್ತಾರ ಕಣಂತ ನೀವು. ಇಲ್ಲ, ಇವಾಗಿಲ್ಲ, ಅವಾಗ ಹೇಳಿದ್ ನಾನು. ಇವಾಗಿಲ್ಲ, ನಾನೇ ನೋಡಿದೀನಿ ನನ್ನ ಸೆಟ್ ಅಲ್ಲಿ. ಯಾವ್ದು ಸಿನಿಮಾ ಮುಗಿದಕ್ಕೆ ನಾನು ಹೋಗಿದ್ದೆ. ಆ ಸಿನಿಮಾದ ಫಸ್ಟ್ ಡೇ ಶೂಟಿಂಗಿಗೆ ಅವ್ರಿಗೆ ಫೋನ್ ಮಾಡಿಲ್ಲ, ಏನು ಇಲ್ಲ, ನನ್ನ ಸೆಟ್ ಅಲ್ಲಿ ಬಂದು ಆಕ್ಟ್ ಮಾಡ್ತಾ ಇದ್ದೆ. ಯಾಕೋ ಹಿಂಗ್ ಮಾಡಿದೆ ನಾನು ಮಾತಾಡಿದ್ದೀನಿ. ನಿನಗೊಂದು ಅಡ್ವಾಂಟೇಜ್ ಇದೆ, ಎದುರುಗಡೆ ಸಿಕ್ಕಿದ ತಕ್ಷಣ ಸಂತಂತಾರೆ ಹೇ ಅಂದ್ಬಿಡ್ತಾನೆ. ಅವ್ರಿಗೆ ಏನೇ ಕೋಪ ಇದ್ರು ಮುಖ ನೋಡಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ನನಗೆ ಇಷ್ಟು ದಿವಸ ರಾಘವೇಂದ್ರ ಮೇಲೆ ಡೌಟ್ ಇತ್ತು. 2.5 ವರ್ಷ ಕ್ವಾಲಿಟಿ ಸಿನಿಮಾ ಗೊತ್ತೀನಿ, ಬಟ್ ಕ್ವಾಲಿಟಿ ಸಿನಿಮಾಗೆ 2 ವರ್ಷ ಬೇಕಿವಾಗ. ಅವ್ನು ಬರ್ದಿದ್ದು ಒಂದು ವರ್ಷ, ಈಗ ಆಲ್ಮೋಸ್ಟ್ ತಯಾರಾಗಿದೆ 1.5 ವರ್ಷ. ಮತ್ತೆ ಸಂಗೀತ ಅವರು ಬಿಗ್ ಬಾಸ್ ಮಾಡಿ ಸಿಂಹಿಣಿ ಬೇರೆ ಆಗ್ಬಿಟ್ಟು ಅವ್ರಿಗೋಸ್ಕರ ನಾವು 3 ತಿಂಗಳು ಕಾದಿದೀವಿ. ಇಲ್ಲ, 3 ತಿಂಗಳ ಹಿಂದೆನೆ ನಾವು ಬರ್ತಾ ಇದ್ವಿ. ಏನೋ ಕ್ಯಾಮ್ರಾ ಎಲ್ಲ ಆನ್ ಮಾಡ್ಬಿಟ್ಟು ಕೇಬಲ್ ಗಳೆಲ್ಲ ಚಿಟ್ಬಿಟ್ಟು ಪದ್ಮಸನ್ ಹಾಕಿಲ್ಲ ಸೆಟ್ ಅಲ್ಲಿ. ಎಲ್ಲ 12 ಸಿನಿಮಾ ಡೇಟ್ ಕೊಟ್ಟಿಲ್ಲ. 3 ತಿಂಗಳಂತ ಕೇಳಿಸ್ಕೊಂಡ್ಬಿಟ್ರಾ? ನಾನು ನೀವು ಬರದೆ ಈಗ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಯಾವಾಗ ಬರ್ತಿರೋ ಗೊತ್ತಿಲ್ಲ, ನಾವು ಡೇಟ್ ಅನೌನ್ಸ್ ಮಾಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಆಗಿ ನಿಮ್ಮಿಂದಾನೆ 3 ಮಂತ್ ಡಿಲೇ ಆಗಿದೆ. ಹೌದು, ರಿಲೀಸ್ ನಮ್ ಹೀರೋಯಿನ್ ಬಿಟ್ಟು ನಾವ್ ಹೆಂಗ್ ರಿಲೀಸ್ ಮಾಡೋದಲ್ವಾ? ಬಟ್ ನಾನು ಏನೋ ಶಾಡಿ ಹೇಳ್ತಾ ಇದ್ದೆ ನಾನು ಭಟ್ರಲ್ಲ. ಈಗ ಸಂಗೀತ ಅವರಿಂದ ಮಾರಿಗೋಲ್ಡ್ ಇಷ್ಟು ಡಿಲೇ ಆಗಿರೋದು ನಿನ್ನಿಂದ. ಈ ದುರ್ಘಟನೆ ಬಗ್ಗೆ ತಮ್ಮ ಪರವಾಗಿಲ್ಲ ಸರ್, ಚೆನ್ನಾಗಿ ಬರ್ತದೆ ಅಂತ ಹೇಳಿ. ವಾ, ವಿಜಿಲ್ ನೋಡಿರೋ. ಈಗ ನನಗೆ ಭಾರಿ ಆಸೆ ಇತ್ರಿ, ಇವ್ರು ಸಂಗೀತ ಬಂದಿರೋದ್ರಿಂದ ಹೇಳ್ತೀವಿ. ಇವನಿಗೆ ದೂತ್ ಬೇಡ ಅಂತ ಹೆಸರಿಟ್ಟು ಸಕ್ಕರೆ ಪೊಂಗಲು ಬೆಳಗಿದ್ದಾನೆ, ಇದೇ ರೋಲ್ಗಳಾಗೋಯ್ತು. ಒಂದಿಷ್ಟು ಮಾಸ್ ಇಮೇಜ್ ಇರೋದು, ಏನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ತಲೆ ಬೋಳಿಸ್ಬಿಟ್ಟು ಇಲ್ಲೇ ನಾವು ಮಾಸ್ಕ್ಗಳ ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕಿ ಮಾಡಿದ್ವಿ. ನಾವು ನಿಜ ಮಾಡಿದ್ವಿ. ಇವ್ನ ಹೆಂಗಾರು ಮಾಡಿ ಇದು ಚೇಂಜ್ ಮಾಡ್ಬೇಕಲ್ಲ ಅಂತ ಬಿಟ್ರು. ಪ್ರೊಡ್ಯೂಸರ್ ಇಲ್ಲ, ಅದು ನೋಡಿದ್ರೆ ನಂಗೆ ಅನ್ಸತ್ರಿ ಎಷ್ಟು ಅಂತ. ಈಗೇನು ಹಂಗೆ ಬಂದ್ಬಿಡ್ತಾನೆ ಬೆಳಿಗ್ಗೆ 8 ಗಂಟೆ ಬೆಳಗ್ಗೆ. ನೀನ್ ಪಿಂಕ್ ಇವೆಲ್ಲ ಬೇಜಾರಂತೆ. 1-2 ಮುಖ ಶೇಪೇ ಚೇಂಜ್ ಮಾಡಿ ಏನೋ ಒಂದ್ ಖರಾಬ್ ಲುಕ್ ಕೊಡ್ಬೇಕು ಇವನಿಗೆ, ಆಮೇಲೆ ಒಂದ್ ಇಡೀ ಸಿನಿಮಾ ಹಂಗ್ ಮಾಡಿಸ್ಬೇಕು ಇವನ್ ಕೈಲಿ ಅಂತ ಕೊಟ್ಟಿದ್ರ ಸರ್. ಅಂದ್ರೆ ನೋಡಕ್ ಒಂದ್ ಸ್ವಲ್ಪ ಮುಂದಾಗಿದ್ದಾರೆ, ಆದ್ರೆ ಅವ್ರಿಗೆ ತುಂಬಾ ಬಿಡ್ತಾರೆ ಅಂತ ಅರ್ಥ. ಅದೊಂಥರ ಏನ್ ಮಾಡೋದು, ನಿದ್ದೆ ಮಾಡ್ತಿರೋನೆಲ್ಲ ಹೊತ್ಕೊಂಡು ಶೂಟಿಂಗ್ ಮಾಡಿದೀವಿ. ಇಟ್ಟಲ್ಲಿ ಸೆಟ್ ಗಾಡಿ ಅದರಲ್ಲಿ ಇದರಲ್ಲಿ ಹಾಕೊಂಡು ಬೆಳಗ್ಗೆ ಎದ್ದು ಸ್ನಾನ ಫ್ರಿಜ್ ಅಲ್ಲಿ ಇಟ್ಟಿರೋ ಹಾಲು ಕುಡ್ಕಾಯ್ತಾರ. ಬಂದ ಸ್ನಾನ ಮಾಡೋದು ಗೊತ್ತಾಗಲ್ಲ, ಎಂತದ್ದು ಗೊತ್ತಾಗಲ್ಲ. 24 ಗಂಟೆ ಫ್ರೆಶ್ ಆಗಿರ್ತಾನೆ. ಬಿಸಿಲಲ್ಲಿ ಜಾಸ್ತಿ ಶಾರ್ಟ್ಸ್ ಎಲ್ಲ ಕೊಟ್ಟಿದ್ಯಾ? ಮರ ಹಾಕಿಸ್ಕೊಂಡು ವಿಷಯ ಕೆಂಪಾಗ್ಬಿಡ್ತಾರೆ ಇವರು, ಕಪ್ಪಂತೂ ಆಗಲ್ಲ. ಎಲ್ಲಿ ಉಡುಪಿಲಿ ಕೆಟ್ಟ ಬಿಸಿಲು ಅಂದ್ರೆ ಕೆಟ್ಟ ಬಿಸಿಲು. ಅದು ಇದೇ ಸಮ್ಮರ್ ಟೈಮ್ ಅಲ್ಲೇ ನಾವು ಶೂಟ್ ಮಾಡಿದ್ದು. ಅದು ಯಾವ್ದು ವಿಲೇಜ್ ಅಂತ ಹೇಳಿದ್ದೆವು, ಪಿಕ್ಚರ್ ಮಾಡ್ಬೇಕು ಆಯ್ತು ಕಣ ಅಂತ ಪ್ಲಾನ್ ಮಾಡಿ ಯಾವ್ದೋ ಪ್ರೊಡ್ಯೂಸರ್ಗೂ ಹೇಳ್ದ. ನಾನು ರೆಡಿ ಮಾಡ್ತೀವ ಸೂರಿ ನಮ್ ಗೆಳೆಯನೆಲ್ಲ ಕನ್ಸಲ್ಟ್ ಮಾಡ್ತೀನಿ. ಈಗ ಮಾರಿಗೋಲ್ಡ್ ಅಲ್ಲಿ ಯಾವ ತರ ಡೈಲಾಗ್ ಹೊಡೆದಿದ್ದೀನಿ ಕೇಳಿ ಸರ್. ಅಲ್ಲ, ಅದು ಕೇಳೋದು ಫುಲ್ ಆ ಪ್ರೊಡ್ಯೂಸರ್ ಓಡೋಗ. ಯಾಕೆ ಅಂದ್ರೆ ಅವನು ಇದೇನೆ ಸರ್, ಸ್ವೀಟ್ ಆಗಿರೋದು
ಸರ್ ನಂಗೆ ಹಂಗೆ ಸರ್, ದಿಗಂತು 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 ಮಾರಿಕೊಂಡು ದಿಗಂತ ಅಂತ ಹೇಳಿ ನನಗೂ ಲವ್ ಸ್ಟೋರಿ ಇದು ಬೇಡ, ಚೆನ್ನಾಗಿ ರೊಮ್ಯಾನ್ಸ್ ಮಾಡೋದು ಸಿಗತ್ತೆ ಅಂತ ಅನ್ಕೊಂಡ್ ಬಂದಿದ್ದು ಸರ್. ಇಲ್ಲಿ ನೋಡಿದ್ರೆ ರಕ್ತ ಅಂತೆ, ಬುಲೆಟ್ ಅಂತೆ, ಬೇಡ ಆಗ್ಬಿಟ್ಟಿದೆ. ರೊಮ್ಯಾನ್ಸಿಗೆ ನೀವು ಬರ್ದ್ರೆ ಸಾಂಗ್ ಒಂದೇ ಸರ್, ಅದರಿಂದ ಒಂದು ಆ ಡ್ರೀಮ್ ಪಾಸಿಬಲ್ ಆಯ್ತು. మరి కేసీ బతలు కబాబ్ పెట్టాం ಮಾಸು ಆ ಚೀಟಿ ಎಲ್ಲ తెలుసుಕೊಂಡಿದ್ದೇವೆ. ಹೌದು, ಟೈಲರ್ ನಂಗೆ ತುಂಬಾ ಇಷ್ಟ ಆಯ್ತಾ. ಡೈಲಾಗ್ ಹೊಡಿತೀನಿ ಕೇಳಿ. ನಾನೇ ಊರವರಿಗೆಲ್ಲ ಕ್ಯಾಮ್ರೆ ತೋರಿಸ್ತೀನಿ ಅಂದ್ರೆ ನೀವು ನನಗೆ ನಾನು ತೋರಿಸ್ತೀನಲ್ಲ, ಅದು ನಿಮ್ಮನ್ನ ನೋಡ್ಕೊಂಡೇ ಹೇಳಿ ಸರ್. ನೆನೆಸ್ಕೊಂಡ ನೀವು ನೆನ್ಸ್ಕೊಂಡೇ ಹೇಳಿ ಸರ್. ಇದಕ್ಕೊಂದು ಕೌಂಟರ್ ಬರ್ಬೇಕು. ನಾನೇ ಡ್ಯಾಶ್ ಗುಡ್ದವ್ರೆ ನೀನ್ ನನಗೆ ಗುಡ್ದವ್ರ. ಅದು ನಾನು ನಿನ್ ನೆನೆಸ್ಬೇಕು. ಯಾರ ನಾನೇ ಹಾಕ್ಬಿಟ್ಟಾರಲ್ಲ ಟೈಲರ್ ಎಲ್ಲ ಇರ್ತಾರೆ. ಅಂದ್ರೆ ಈ ಮಾಸ್ ಇಮೇಜ್ ನಿನಗೆ ಮೂಲತಃ ಎಂಜಾಯ್ ಮಾಡಿದೆ, ನನ್ಗೆ ಚೆನ್ನಾಗಿ ಖುಷಿಯಾಗಿ ಮಾಡಿದೆ. ಹೌದು ಇದು ಗೊತ್ತು, ಹೌದು ನನಗೆ ಗೊತ್ತು. ಬಟ್ ಅದೊಂದು ಮುಂಚೆಯಿಂದನೂ ಒಂದು ಇರುತ್ತಲ್ಲ, ಒಂದು ತೀಟ ಮಾಡ್ಬೇಕು, ಈ ತರ ಡೈಲಾಗ್ ಹೇಳ್ಬೇಕು ಅಂತ. ಸೊ ಅದು ಇದ್ರಲ್ಲಿ ತಿನ್ಸ್ಕೊಂಡೆ. ಸಾರಿ, ಏಪ್ರಿಲ್ 5 ನೀನ್ ದಿಗಂತ ಅಲ್ಲಪ್ಪ, ಯಾರೊಬ್ಬ ಮಾಮೂಲಿ ಕನ್ನಡದವನು. ಏನ್ ಅನ್ಸದ್ ನನಗೆ, ಈಗ ಅವ್ನು ದಿಗಂತ ನೋಡಿದ, ದಿಗಂತಗ ಧೂತ್ ಪೇಡ ಆಗಿಗೂ ಇಷ್ಟ, ಇನ್ ಬೇರೆ ಬೇರೆ ಸಿನಿಮಾಗಳೆಲ್ಲ ಇಷ್ಟ. ನಿಂದು ಅಂದ್ರೆ ಅದೊಂದು ಪೊಮೇರಿಯನ್ ಫೀಲ್. ಇದು ನಮ್ಮನೆ ಯಾರು ಬೇಕಾದ್ರೂ ಕಾಣ್ಬೋದು, ಅದು ಖುಷಿ ಬಾವು ಅಂತ ಇದೆ. ಅವನನ್ನ ನೋಡ್ದೆ ಡಬ್ಬಿಂಗ್ ಅಲ್ಲಿ ನೋಡಿದ್ಯಾ, 1.5 ವರ್ಷದಿಂದ ದಿನ ನೋಡ್ತಾ ಇದ್ದೆ. ಇಲ್ಲ ನಿಜ, ನನಗೆ ಆಶ್ಚರ್ಯ ಆಗೋಯ್ತು. ನಾನು ಡಬ್ಬಿಂಗ್ ಮಾಡ್ತಾ ಅಯ್ಯೋ ನಾನು ಹಿಂಗೆಲ್ಲ ಮಾಡಿದೀನ. ಬಟ್ ಚೆನ್ನಾಗಿದೆ ಅಂದ್ರೆ ಅದೆಲ್ಲ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ರಾಘವ್ರಿಗೆ ಹೋಗ್ಬೇಕು. ಯಾಕಂದ್ರೆ ಅವರು ಅದು ಬಿಸಿಲು, ಕೆಟ್ಟು ಬಿಸಿಲು, ಚಿತ್ರದುರ್ಗ ಬೆಳ್ಮೇಲೆಲ್ಲ ಇದೆಯಲ್ಲ, ಅಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ. ಮಧ್ಯಾಹ್ನ ಅಂದ್ರೆ 12 ಗಂಟೆಗೆಲ್ಲ ನಿಮ್ಗೆ ನಿಲ್ಲಕ್ಕೆ ಚಾನ್ಸ್ ಇಲ್ಲ ಅಂತ ಇದ್ರಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ. ಅವಾಗ 5-6 ಟೇಕ್ ಆಗ್ತಾ ಇದೆ. ರಾಘವ್ ಬಂದು ಇನ್ನ ಬರ್ತಾ ಇಲ್ಲ, ಅದು ಏನೋ ಒಂದು ಮಜಾ ಇಲ್ಲ, ಇನ್ನ ಒಂದು ಏನಾದ್ರು ಚೇಂಜಸ್ ಕೊಡಿ, ಈ ತರ ಬರ್ಲಿ ಅಂತೆಲ್ಲ ಹೇಳಿದಾಗ ನನಗೆ ಅಯ್ಯೋ ಬಿಟ್ಬಿಡ್ರಪ್ಪ ಸಾಕು, ನನಗೆ ಯಾವ್ದಾರು ಹುಡುಗಿನ ರೊಮ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿ ಇರ್ತೀನಿ, ನಂಗೆ ಈ ಮಾಸ್ ಡೈಲಾಗ್ ಎಲ್ಲ ಬೇಡ ಅಂತ ಅನ್ಸ್ತು. ಬಟ್ ಯಾವಾಗ ಡಬ್ಬಿಂಗ್ ಮಾಡಕ್ ಬಂದು ನಾನು ನೋಡಿದ್ರೆ ನನಗೆ ಒಂಥರ ಖುಷಿ ಆಯ್ತು. ಹಿಂಗೆಲ್ಲ ಹೇಳ್ತಿದ್ದ ನಾನು, ಹಿಂಗೆಲ್ಲ ಈಗ ಅಂತವನು ಅಂತ. ಸೊ ಅದು ನನ್ಗೆ ನಿಜ ಖುಷಿ ಆಯ್ತು ಈ ಮಾರಿಗೋಲ್ಡಲ್ಲಿ. ನಾನು ಇನ್ನೊಂದು ವೀಕ್ಷಕರಿಗೆ ಹೇಳಲೇಬೇಕಿತ್ತು, ಸುಮಾರು ಜನ ಮಾಸ್ ಇರೋ ಸೌತ್ ಅಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಅವ್ರ ಸಿನಿಮಾಗಳು ಬಂದಾಗೆಲ್ಲ ಪ್ರಯೋ ಅಂತ ಓಡ್ತಿರ್ತವೆ. ಆಕ್ಷನ್ ತಿಂತಿದ್ರೆ 20 ಜನ ಪಡಿತಾನೆ, ತಿಂಡಿಗೆ 10 ಮಾಡು, ಊಟಕ್ಕೆ 10 ಮಾಡು, ಹೀರೋ ಇವೆಲ್ಲ ಶಿಳ್ಳೆ ಚಪ್ಪಾಳೆ ಮಾರ್ನಿಂಗ್ ಶೋ ತುಂಬುತ್ತವೆ. ಇದು ಬೇಕು ಬದುಕಲ್ಲಿ, ಇಲ್ಲ ಅಂದ್ರೆ ನಡೆಯಲ್ಲ. ಅವು ಬಂದಾಗ ತುಂಬಾ ಎಂಜಾಯ್ ಮಾಡ್ಕೊಂಡು ಅವನ್ನ ಸಪೋರ್ಟ್ ಮಾಡಿದ್ ನೋಡಿದ್ದೀನಿ. ನಾನೇ ಕೇಳಿದೆ, ನೀನ್ ಹಿಂಗೆಲ್ಲ ಮಾಡ್ಬೇಕು ಅಂತ ಅನ್ಸಲ್ವ? ಅನ್ಸುತ್ತೆ, ಅದ್ ಏನೋ ಗೊತ್ತಿಲ್ಲ, ಇದೀನಿ ನಾನು. ನನಗದು ವೈಯಕ್ತಿಕವಾಗಿ ನನಗೆ ತುಂಬಾ ಕುತೂಹಲ. ಈ ನನ್ನ ಮಗ ಹಿಂಗ್ ಮಾಡಿದಾನೆ, ಏನೇನೋ ಬೇರೆ ಮಾರಿ ಹಚ್ಕೊಂತ ಬೇರೆ ಟ್ರೈಲರ್ ದಿಗತ್ ಪಿಕ್ಚರ್ ಅಲ್ಲಿ ನೋಡೋಣ, ಏನ್ ಕಿಸ್ ದಬಾಕಿದಾನೆ ನೋಡೋಣ ಅನ್ನೋ ಫೀಲಿಂಗ್. ನನಗ್ ನೀನ್ ಗೊತ್ತಿರೋ ದಿಗಂತ ಅಂದ್ರೆ ಗೊತ್ತು ನನಗೆ. ಇದು ನಾನ್ ನೋಡಿದ್ರೆ ಬಲಿ ಇನ್ನ ಒಂದೆರಡು ಮಾತು ಡೈಲಾಗ್ ಹೊಡಿ. ಟೈಲರ್ ಬೇರೆ ಕಚ್ಕೊಂಡಿದೆ ಅಂತ ಭರತನಾಟ್ಯ ಆಡ್ತಾ ಇದ್ದಾನೆ ಡೈರೆಕ್ಟ್. ಇನ್ನೊಂದ್ಸತಿ ಕಚ್ಸೋಣ. ಹೌದು, ಇಲ್ಲ ನನ್ಗೂ ಏನೇನೋ ಒಂಥರ ಖುಷಿಯಿಂದ ಜನಕ್ಕೆ ತೋರ್ಸ್ಬೇಕು, ನೋಡಪ್ಪ ಏನೋ ಬೇರೆ ಮಾಡಿದೀನಿ ನೋಡಿ ಬಂದು. ಹೌದು, ನನ್ ಸಣ್ಣದ ರಾಘವೇಂದ್ರನ್ನ ಅಷ್ಟು ಪೀಸಸ್ ನಂಗೆ ಇಷ್ಟ ಆಯ್ತು. ಗಾಯಕ ಎದ್ರವನು ಕಟಿಂಗ್ ಶಾಪಿಗೆ ಹೋಗ್ತಾನ, ಗಾಯಕ ಎದ್ರವನು ಯುದ್ಧಕ್ಕಲ್ಲ ಕಟಿಂಗ್ ಶಾಪಿಗೆ ಹೋಗ್ಬಾರ್ದು ಅಂತ. ಆ ತರದ್ ಸುಮಾರು ಇನ್ನ ಇದೆ ಟ್ರೈಲರ್ ಅಲ್ಲಿ. ಹೌದು, ಹಂಗೆ ಬಿಡುದು 4 ಸ್ಯಾಂಪಲ್. ಹೌದು, ರಘು ನಿಡುವಳ್ಳಿ ಅದು ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರ್ದಿದ್ದಾರೆ. ಏನಂದ್ರೆ ಸಕ್ಕರೆ ಉಪ್ಪು 2 ದೂರದಿಂದ ನೋಡೋದಕ್ಕೆ ಬೆಳ್ಳಿಗೆ ಕಾಣುತ್ತೆ, ಆದ್ರೆ ಹತ್ರ ಹೋದ್ಮೇಲೆ ಗೊತ್ತಾಗದು ಅಂತ. ಸೊ ಈ ತರದ್ದೆಲ್ಲ ಒಂದಷ್ಟು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಪ್ರತಿ ಡೈಲಾಗ್ ಅಲ್ಲೂ ಎಲ್ಲಾ ಕ್ಲಾಪಿಂಗ್ಸ್ ದಿಗಂತ ಬಂದ ತಕ್ಷಣ ಇವನ್ ನೀವು ಲವರ್ ಬಾಯ್ ಮಾಡಕ್ ಆಗಲ್ಲ ಅನ್ಸುತ್ತೆ, ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಇವಾಗ ಈಗ ಫಸ್ಟ್ ಶೋ ಬರೋದು ಎಲ್ಲಾ ಸಂಗೀತ ಅವ್ರ ಫ್ಯಾನ್, ನಮ್ ಫ್ಯಾನ್ ಎಲ್ಲ ಆಮೇಲೆ ಬರ್ತಾರೆ. ಜಸ್ಟ್ ಒಂದು ಕೂಸು
ಇಲ್ಲ ನಾನು ಅದೇ ಹೇಳ್ತಾ ಇದ್ದೆ, ಸಂಗೀತ ಫ್ಯಾನ್ಸ್ ಬಂದು ಸಿನಿಮಾ ನೋಡಿದ್ರೆ ದುಡ್ಡಿಟ್ಟು ಪಟ್ಟು ಜಾಸ್ತಿ ಇವ್ರ ಫ್ಯಾನ್ಸ್ ಇದಾರೆ. ಇಡೀ ಕರ್ನಾಟಕದ ಹೆಣ್ಮಕ್ಳು ಫಸ್ಟ್ ಆಗಿರೋದು ದಿಗಂತ್ ಅವ್ರ ಫ್ಯಾನ್. ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ಬರ್ಲಿ ಅವ್ರು ಬಂದೇ ಬರ್ತಾರೆ. ಬಟ್ ಇವಾಗ ಸಂಗೀತ ಅವ್ರ ಫ್ಯಾನ್ಸ್ ಅದು ಈ ಹೆಣ್ಮಕ್ಳು ಒಂದು ಗ್ಯಾಂಗ್ ಇದೆಯಲ್ಲ, ಇವ್ರ ಸಪೋರ್ಟ್, ಅವ್ರು ಬಂದ್ ಸಿನಿಮಾ ನೋಡಿದ್ರೆ ಅಂತ ಹೆಣ್ಮಕ್ಳು ಗಂಡ್ ಮಕ್ಳು ಫ್ಯಾನ್ಸ್ ಜಾಸ್ತಿ ಅವರಿಗೆ. ಇಲ್ಲ ಅವರು ಇದಾರೆ ಬಟ್ ಹಾರ್ಡ್ ಕೋರ್ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಟ್ಯಾಟು, ಇವ್ರ ಫೇಸ್ ಟ್ಯಾಟು, ಇವ್ರ ಹೆಸರು ಟ್ಯಾಟು, ಈ ತರ ಎಲ್ಲ ಮಾಡಿಸ್ಕೊಳ್ಳೋದು ನಾನ್ ಸಾಮಾನ್ಯವಾಗಿ ಅಂದ್ರೆ ಉಪ್ಪಿ ಸರ್ ಅವ್ರು ಇವ್ರನ್ನೆಲ್ಲ ನೋಡಿರೋದು. ಬಟ್ ಈ ತರ ರೀಸೆಂಟ್ ಆಗಿ ನೋಡಿರೋದು ಅಂದ್ರೆ ಸಂಗೀತ ಅವ್ರನ್ನೇ. ಹಂಗೆ ನನ್ಗೆ ಅವಾಗ ಇವ್ರ ಹತ್ರ ಮಾತಾಡ್ಬೇಕು ಅಂತ ಇದ್ರು. ತುಂಬಾ ಒಳ್ಳೊಳ್ಳೆ ಪಾಸಿಟಿವ್ ಎಲಿಮೆಂಟ್ಗಳು ಸೇರಿ ಇದು ಒಳ್ಳೆ ಚೆನ್ನಾಗಿ ಕಳತಿರೋ ಉಪ್ಪಿನಕಾಯಿ ತರದ ಸಿನಿಮಾ ಇದು. ಮಾಸ್ ಅನ್ನೋದನ್ನ ನೀನು ಟಚ್ ಮಾಡಕ್ ಹೋಗ್ತಿದ್ಯಲ್ಲ, ನೀನೀಗ ರೊಚ್ಚಿಗೆ ನೀನು ಒಂದ್ ಚಾಲೆಂಜ್ ಕಣ. ನೀನು ಸ್ಪೋರ್ಟ್ಸ್ ಪ್ರಿಯ, ಕೂಡ ಕ್ರೀಡಾ, ಖೋ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಕಬಡ್ಡಿ, ಪಬ್ಜಿ ರ್ಯಾಂಕಿಂಗ್, ಇಂಡಿಯಾ ರ್ಯಾಂಕಿಂಗ್ ಅಂತ ನಾನು ಕೇಳ್ಪಟ್ಟೆ. ಅಂದ್ರೆ ಪಬ್ಜಿ ಆಡ್ತಿದ್ದ ತುಂಬಾ ಚೆನ್ನಾಗಿ. ಕಾಂಪಿಟೇಷನ್ಸ್ ಎಲ್ಲ ಇರೋದು ಪ್ಯಾಂಡಮಿಕ್ ಮುಂಚೆ. ಇಷ್ಟಂದ್ರೆ ದಿನದಲ್ಲಿ 14 ಗಂಟೆ ಆಡ್ತಿದ್ದೆ. ಕರ್ನಾಟಕ ಇದಕ್ಕೆ ಕಾರಣನೇ ಬ್ಯಾನ್ ಆಯ್ತು. ಪಬ್ಜಿ ತರದ್ದು ಬೇರೆ ಯಾವ್ದೋ ಈಗ ಇದು ಇಂಡಿಯನ್ ವರ್ಷನ್ ಏನೋ ಬಿಟ್ವಲ್ಲ, ಅಡಿಕ್ಟ್ ಆಗೋದ್ ಬೇಡ. ಓಕೆ, ಥ್ಯಾಂಕ್ ಯು. ನಿಜ ಕಣ್ಣಿಗೆಲ್ಲ ಅಫೆಕ್ಟ್ ಆಗುತ್ತೆ. ಸೊ ಸಂಗೀತ ಅವ್ರಿಗೆ ಮತ್ತೊಮ್ಮೆ ಕಾರ್ಯಕ್ರಮ ಸ್ವಾಗತ, ಶುಭಾಶಯ. ಈಗ ಮಾರಿಗೋಲ್ಡ್ ಬಗ್ಗೆ ನಿರೀಕ್ಷೆಗಳೇನು? ಒಂದು ಒಳ್ಳೆ ಸಿನಿಮಾ, ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಥ್ರಿಲ್ಲರ್ ನಾವು ಮಾಡಿದೀವಿ. ಅದರಲ್ಲಿ ಒಂದು ಕರೆಕ್ಟ್ ಡೈಲಾಗ್ ಇದೆ, ಆಮೇಲೆ ರಾಕೆಟ್ ರಾ ಲೊಕೇಶನ್ ಗಳಿವೆ, ಸಂಗೀತ ಅವರಿದ್ದಾರೆ, ನಾನಿದ್ದೀನಿ, ಆಮೇಲೆ ಸಂಪತ್, ಆತರ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ. ಕಾಕ್ರೋಚ್ ಯಶ್ ಶೆಟ್ಟಿ, ವಜ್ರನ್ ಶೆಟ್ಟಿ, ಸಂಪತ್ ಅವರು, ಆಮೇಲೆ ವೀರ್ ಸಮಂತ್ ಅವರ ಮ್ಯೂಸಿಕ್ ಇದೆ, ಅದ್ಭುತವಾಗಿ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ ಯೋಗರಾಜ್ ಸರ್ದು ಲಿರಿಕ್ಸ್ ಇದೆ, ಅದು ಆಲ್ರೆಡಿ ದೊಡ್ಡ ಹಿಟ್ ಆಗಿದೆ. ಇನ್ನೇನ್ ಬೇಕು ಜನ ಕೇಳಿ, ಇನ್ನೇನ್ ಕೊಡೋಣ? ಕೊನೆಗಾದ್ರೂ ಹೇಳ್ದ ಅದು ನೀವು ನನ್ ಮೇಲೆ ಬರ್ದಿಲ್ಲ, ಹೆಣ್ಮಕ್ಳು ಆ ಕಡೆ ಆ ದೃಷ್ಟಿ ಕೋನದಿಂದ ಬರ್ದಿದ್ದೀರಾ. ಬಟ್ ಹಾಡೋದು ಗಡ್ಸು ಕಣ. ಇಲ್ಲ, ಹೆಣ್ಮಕ್ಳದೇ ಅವ್ರದ್ದೇ ಗಂಡಸರಿಗೋಸ್ಕರ, ಗಂಡಸರಿಗೋಸ್ಕರ ಹಠಾತ್ತನೆ ಹೊರವಾಗಿದೆ ಸಂಗೀತ ಅವರಿಗೆ ಅಂತ ಬರ್ದಿರೋದು. ಇದಿಷ್ಟು ಕಾರ್ಯಕ್ರಮದ ನಂತರ ಈಗ ಮತ್ತೊಂದ್ಸತಿ ಸಿಗೋಣ. ಏಪ್ರಿಲ್ 5 ಮತ್ತೊಂದ್ಸತಿ ಸಿಗೋಣ, ಸಂಭ್ರಮದ ಜೊತೆ ಸಿಗೋಣ. ಕಾರ್ಯಕ್ರಮಕ್ಕೆ ಮತ್ತೆ ಬರ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.